ಓಂ ಗುರುಭ್ಯೋ ನಮಃ ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಧನುಸ್ಸು ರಾಶಿಯ ಏಪ್ರಿಲ್ ತಿಂಗಳ ಮಾಸಿಕ ಭವಿಷ್ಯವನ್ನು ನೋಡೋಣ. ಇಲ್ಲಿ ಧನುಸ್ಸು ರಾಶಿಯಲ್ಲಿ ಅವರ ಒಂದು 4ನೇ ಮನೆಯಲ್ಲಿ ಕುಜ ಶನಿ ಇದ್ದಾರೆ. ಗುರುಬಲ ನಿಮ್ಮದಾಗಿತ್ತು. ಕೌಟುಂಬಿಕ ಸೌಖ್ಯ ಉತ್ತಮವಾಗಿರುತ್ತೆ. ಹೊಸ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಎಚ್ಚರಿಕೆಯನ್ನು ವಹಿಸೋದು ತುಂಬಾ ಉತ್ತಮ. ಹೊಸ ಮಿತ್ರರ ಸಂಪರ್ಕದಿಂದ ಹಳೆಯ ಸಮಸ್ಯೆಗಳು ಪರಿಹಾರಗಳಾಗುವಂಥದ್ದು. ಹೊಸ ಯೋಜನೆಯಲ್ಲಿ ಅಲ್ಪ ಪ್ರಗತಿಯನ್ನು ತಾವು ಕಾಣ್ತೀರಿ. ಕೈ ಹಿಡಿದಂಥ ಕೆಲಸಗಳು ಪೂರ್ಣವಾಗುವವು ಅಂತಲೂ ಸಹಿತ ಹೇಳ್ಬೋದು. ಮತ್ತು ನಿಮ್ಮ ಒಂದು ಕಾರ್ಯದಕ್ಷತೆ ಹಾಗೂ ಶಿಸ್ತುಬದ್ಧ ಕಾರ್ಯವಿಧಾನದಿಂದ ಕೆಲಸದಲ್ಲಿ ಒಂದು ಉತ್ತಮವಾದಂಥ ಪ್ರವೃತ್ತಿಯನ್ನು ತಾವು ಪಡ್ಕೊಳ್ತೀರಿ. ಆರ್ಥಿಕ ವಹಿವಾಟುಗೆ ತೀವ್ರ ಗಮನವನ್ನು ಕೊಡಿ. ಈ ತಿಂಗಳು ಹಣ ಹೂಡಿಕೆ ಮಾಡೋದ್ರಿಂದ ಉತ್ತಮವಾಗಿರುವಂತಹ ಒಂದು ಲಾಭವನ್ನು ಸಹಿತ ತಾವಿಲ್ಲಿ ಪಡೀತೀರಿ. ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಅತಿ ಒಂದು ಆತ್ಮವಿಶ್ವಾಸವನ್ನು ತಾವು ಹೊಂದಿರ್ತೀರಿ. ಸೂಕ್ತ ಸಮಯದಲ್ಲಿ ಸೂಕ್ತ ಕಾರ್ಯವನ್ನು ತಂತ್ರಗಳನ್ನು ತಾವು ಅಳವಡಿಸಿಕೊಳ್ಳಿ. ಒಂದು ಸಮಯದಲ್ಲಿ ತಾವು ಒಂದು ಅಭಿವೃದ್ಧಿದಾಯಕವಾದಂತಹ ಒಂದು ಬೆಳವಣಿಗೆಯನ್ನು ಮಾಡೋದು ತುಂಬಾ ಉತ್ತಮ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡುವುದಾಗುತ್ತೆ. 4 ಅನ್ನುವಂಥ ಸಂಖ್ಯೆ ತಮಗೆ ಉತ್ತಮವಾಗಿ ಬರ್ತಾ ಇದೆ. ಈ ಒಂದು ಮಾಸದಲ್ಲಿ ಸಾಧ್ಯವಾದಷ್ಟು ಸಹಿತ ತಾವು ಶಿವನ ಒಂದು ಆರಾಧನೆಯನ್ನು ಮಾಡೋದು ತುಂಬಾ ಉತ್ತಮ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಇದಾಗಿತ್ತು 2026ರ ಧನುಸ್ಸು ರಾಶಿಯ ಏಪ್ರಿಲ್ ತಿಂಗಳ ಮಾಸಿಕ ಭವಿಷ್ಯ. ಇದೇ ರೀತಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಂದು ವಿಚಾರಗಳನ್ನು ತಾವು ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರವಾಗಿ ತಮ್ಮ ಮೊಬೈಲ್ ನಂಬರ್ ನೋಟಿಫಿಕೇಷನ್ಗೆ ಪಡ್ಕೊಳ್ಬೋದು ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ಸಮಸ್ಯೆಗಳಿಗೆ ಇದೇ ನಂಬರ್ಗೆ ಕರೆ ಮಾಡಿ ತಮ್ಮ ಒಂದು ಸ್ಲಾಟನ್ನು ಬುಕ್ ಮಾಡ್ಕೊಳ್ಳಿ ಅಂತಲೂ ಸಹಿತ ಹೇಳ್ಬೋದು. ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆಯಸ್ಸು ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.